ಅಲ್ಲಿ ನೋಡು, ಅವನೇ ಮದುವೆ ಗಂಡು ರಘು. ಇಲ್ಲಿ ಒಂದ್ ನಿಮಿಷನಪ್ಪ. ಏನಿರ್ಬೋದು? ಗೊತ್ತಿಲ್ಲಪ್ಪ. ಏನ್ ಸುಶೀಲಾ? ಇವನ್ ಮದ್ವೆ ಗಂಡೇನ್ರಿ, ತುಂಬಾ ವಯಸ್ಸಾಗಿದೆ. ನಾನು ಇವಾಗ್ಲೇ ನೋಡ್ತಿರೋದು. ಇಲ್ಲಿ ನೋಡಿ, ಅವನ್ಗೆ ಹೊಸನ ತೋರ್ಸ್ಬೇಡಿ, ಏನಾದ್ರೂ ಹೇಳಿ ಹೊರಟೋಗೋಣ. ಹುಡುಗಿನ್ ನೋಡಕ್ ಬನ್ನಿ ಅಂತ ಹೇಳಿ ಹಾಗೆ ಹೊರಟ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ? ಇಂಥ ಹುಡುಗನ್ ತೋರ್ಸಿದ್ರೆ ಹೊಸು ಏನ್ ತಿಳ್ಕೊತಾಳೆ ಹೇಳಿ? ಹಾಗಂತ ತೋರಿಸದೇ ಇದ್ರೆ ಬ್ರೋಕರ್ ದೃಷ್ಟಿಲಿ ಕೆಟ್ಟೋರಾಗ್ತೀವಿ. ಅವನು ಬೇರೆ ಸಂಬಂಧ ತೋರ್ಸಲ್ಲ. ಆದ್ರೂ ಪರವಾಗಿಲ್ಲ, ನನಗಿಷ್ಟ ಇಲ್ಲ. ವಸುಗ್ ತೋರಿಸಿ ಒಂದೆರಡು ನಿಮಿಷ ಮಾತಾಡಿಸಿ ಹೊರಟೋಗೋಣ. ಹೋಗಿ ವಸುನ್ ಕರ್ಕೊಂಡ್ ಬಾ. ಅಯ್ಯೋ, ಅದು ಹಾಗಲ್ಲ ರೀ. ಪ್ಲೀಸ್ ಸುಶೀಲಾ, ಮದುವೆ ಗಂಡು ನನಗೂ ಇಷ್ಟ ಆಗ್ಲಿಲ್ಲ. ಆದ್ರೆ ಕರೆದ ಮೇಲೆ ಮುಖ ತಿರ್ಸ್ಕೊಂಡು ಹೋದ್ರೆ ಚೆನ್ನಾಗಿರೋಲ್ಲ. ಅಯ್ಯೋ, ಅದು ಹಾಗಲ್ಲ ರೀ. ಅಂಕಲ್, ಎನಿ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲಪ್ಪ. ಬೇಗ ಹೋಗು, ವಸುನ್ ಕರ್ಕೊಂಡ್ ಬಾ, ಹೋಗು. ದೇವ್ರೆ, ಒಳ್ಳೆ ಹುಡುಗನ್ ತೋರ್ಸು ಅಂದ್ರೆ ಇಂಥ ವಯಸ್ಸಾದವನ್ ತೋರ್ಸಿದ್ಯಲ್ಲ. ಅವಾಗ್ಲೇ ನೋಡಿದ ಹುಡುಗ ಎಷ್ಟು ಚೆನ್ನಾಗಿದ್ದ. ಅವನೇ ಮದ್ವೆ ಗಂಡು ಅನ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಪಾಪ, ಅವನ್ ಏನ್ ತಿಳ್ಕೊಂಡೋ ಏನೋ. ಏನಿದು, ಹತ್ರನೇ ಬಂದ್ಬಿಟ್ನಲ್ಲ. ಏನ್ ಬೇಕಿತ್ತು? ಸ್ಯಾರೀಸ್. ನನ್ನ ಯಾಕೆ ಕೇಳ್ತಿದ್ದೀರಾ? ನೀವೇ ಕೇಳಿದ್ರಲ್ಲ. ಏನ್ ಬೇಕೋ ತಗೊಳ್ಳಿ. ತೋರಿಸಿ ಮತ್ತೆ. ಏನಂದ್ರಿ? ಅದು ಸ್ಯಾರೀಸ್ ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ, ನಿಮಗ್ ನೋಡಕ್ಕಾಗಲ್ವಾ? ಮತ್ತೆ ನೀವ್ಯಾಕಿದ್ದೀರಾ? ಅಂದ್ರೆ ನಿಮಗ್ ಸೀರೆ ತೋರ್ಸೋದೇ ನನ್ ಕೆಲ್ಸನಾ? ಇನ್ನೇನು ಕೆಲಸ ನಿಮಗೆ? ಅವಾಗಿಂದ ನೋಡ್ತಿದ್ದೀನಿ. ಇಷ್ಟಕ್ಕೂ ಏನ್ ನಿಮ್ ಉದ್ದೇಶ? ದೂರದಿಂದ ನೋಡೋದು, ಹತ್ರ ಬಂದು ಮಾತಾಡೋದು. ನಿಮ್ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ದೀರಿ? ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮನ್ನು ನೋಡಕ್ ಬಂದಿಲ್ಲ, ಸ್ಯಾರೀಸ್ ನೋಡಕ್ ಬಂದಿದ್ದೀನಿ. ಪ್ಲೀಸ್ ತೋರಿಸಿ. ನಿಮ್ಮನ್ನ? ಸರ್, ಆ ಮೇಡಮ್ ಸೇಲ್ಸ್ ಗರ್ಲ್ ಅಲ್ಲ ಸರ್, ನಿಮ್ ಥರಾನೇ ಸೀರೆ ತಗೊಳಕ್ ಬಂದಿದ್ದಾರೆ. ಹೊಸ ಸೀರೆ ನೋಡಿದಾಯ್ತಾ? ಇನ್ನೂ ಇಲ್ಲಮ್ಮ. ಆಮೇಲೆ ಬಂದು ನೋಡ್ಬೋದು. ಬಾ ಬೇಗ. ಎಲ್ಲಿಗಮ್ಮ? ಹೇಳ್ತೀನಿ ಬಾ, 2 ನಿಮಿಷದಲ್ಲಿ ಬಂದ್ಬಿಡ್ಬೋದು. ನಮ್ಮ ಹುಡುಗಿ ಬೇರೆ ಜಾಬ್ ಏನು ಮಾಡ್ತಿಲ್ಲಪ್ಪ. ಬೆಳಿಗ್ಗೆ ಸಾಯಂಕಾಲ ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಾಳೆ. ಮಿಕ್ಕಿದ ಟೈಮಲ್ಲಿ ನರ್ಸರಿಲಿ ನಂಗೆ ಸಹಾಯ ಮಾಡ್ತಾಳೆ. ಅವಾಗ್ಲಿಂದ ಮಗಳ ಬಗ್ಗೆ ಬರೀ ಮಾತೇ ಆಡ್ತಿದ್ದೀರಾ. ಹುಡುಗಿನ್ ಯಾವಾಗ ತೋರಿಸ್ತೀರಾ? ಅದು ಅಲ್ಲಿ ನೋಡಿ, ನಮ್ಮ ಹುಡುಗಿ ಬಂದೇ ಬಿಟ್ಲು. ನಮ್ಮ ಮಗಳು ವಸುಂಧರ. ವಸು, ಇವರು ಸರೋಜ. ಅವರು ಅವ್ರ ತಮ್ಮ ರಘು ಅಂತ, ನಿಮ್ಮ ಅಪ್ಪನ ಫ್ರೆಂಡ್ ಮಗ. ಅಪ್ಪ ಅಷ್ಟು ದೊಡ್ಡವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೇನಮ್ಮ? ಅವ್ರ ಫ್ರೆಂಡ್ ಮಗಂಗೆ ಅಪ್ಪನಷ್ಟು ವಯಸ್ಸಾಗಿದೆ. ಅವ್ರು ಕೇಳಿಸುತ್ತೆ. ಏನಮ್ಮ, ನಿಂಗೆ ಸಂಗೀತ ಡ್ಯಾನ್ಸ್ ಮಾತ್ರನಾ ಬರೋದು, ಇಲ್ಲ ಅಡ್ಗೆ ಗಿಡ್ಗೆನೂ ಬರುತ್ತಾ? ನಮ್ಮ ಹೊಸುಗೆ ಯಾವ ಕೆಲ್ಸನೂ ಗೊತ್ತಿಲ್ಲ ಅಂತ ಇಲ್ಲ,
ಎಲ್ಲ ಕೆಲ್ಸನೂ ಚೆನ್ನಾಗೇ ಮಾಡ್ತಾಳೆ. ನನ್ ಬಗ್ಗೆ ಅವ್ರಿಗೆ ಯಾಕಮ್ಮ ಹೇಳ್ತೀಯಾ? ಸುಮ್ಮನೆ ಇರು, ಅವ್ರು ಕೇಳಿದ್ರಲ್ಲ ಅಂತ ಹೇಳ್ತಿದ್ದೀನಿ. ನನ್ನ ತಮ್ಮನಿಗೆ ಊಟ ಅಂದ್ರೆ ಪಂಚಪ್ರಾಣ. ರುಚಿ ಗಿಚಿ ಇಲ್ದಿದ್ರೆ ಊಟನೇ ಮೂಸ್ ನೋಡಲ್ಲ ಅಲ್ವೇನೋ ರಘು? ನಡೀರಿ, ನಾವೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ. ಯಾಕೆ? ಮಾತುಕತೆ ಆಯ್ತಲ್ಲ, ಇನ್ನೊಂದ್ಸಲ ಮಾತಾಡಿದ್ರಾಯ್ತು. ಒಳ್ಳೆ ಕತೆ. ಇಲ್ಲಿಗೆ ಮತ್ತೆ ಮತ್ತೆ ಬರೋಕ್ಕಾಗುತ್ತಾ? ಸ್ವಲ್ಪ ಹೊತ್ತು ಹುಡುಗನು ಹುಡುಗಿನೂ ಮಾತಾಡ್ಕೊಳ್ಳಿ ಬಿಡಿ. ನಡೀರಿ ಹೋಗೋಣ. ಮೂರ್ತಿಯವರೇ, ನೀವು ಬನ್ನಿ. ನಿಂತ್ಕೊಳ್ಳಿ, ನಾನು ಬರ್ತೀನಿ. ನೀನು ರಘು ಜೊತೆ ಮಾತಾಡ್ತಾ ಇರಮ್ಮ, ನಾವು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀವಿ. ಅವ್ರು ಮಾತಾಡ್ತಾ ಇರ್ತಾರೆ ಬಿಡಿ, ನೀವು ನಡೀರಿ. ಅದೆಲ್ಲ ನಾನು ಹೇಳೋದು. ಅಯ್ಯೋ ನಡೀರಿ, ಬನ್ನಿ. ಐ ಆಮ್ ರಘು. ಆಗ್ಲೇ ಹೇಳಿದ್ರಲ್ಲ, ಇನ್ನೊಂದ್ಸಲ ಯಾಕೆ? ಟಚಿಂಗ್, ಐ ಮೀನ್ ಶೇಕ್ ಹ್ಯಾಂಡು ಕೊಡಲ್ವಾ? ಓಹೋ, ನಿಮ್ಗೆ ಇಷ್ಟೊಂದು ಸಂಸ್ಕಾರನ? ಪರವಾಗಿಲ್ಲ, ನೀವು ನನ್ನ ಜೊತೆ ಫ್ರೀ ಆಗಿರ್ಬೋದು. ಸಾರಿ, ನಾನ್ ಫ್ರೀ ಆಗಿಲ್ಲ. ನಮ್ಮ ಅಮ್ಮಂಗೆ ಸೀರೆ ನೋಡ್ಬೇಕು, ಮಧ್ಯದಲ್ಲಿ ಬಿಟ್ಟು ಬಂದಿದ್ದೀನಿ. ಆಮೇಲೆ ಸಿಗ್ತೀನಿ. ಈ ಸ್ಯಾರಿ ನಿಂಗೆ ಒಪ್ಪಲ್ಲ. ಇತ್ತಗೋ, ತುಂಬಾನೇ ಚೆನ್ನಾಗಿರುತ್ತೆ. ಈ ಸೀರೆ ತಗೋತಿರೋದು ನನ್ಗಲ್ಲ, ನಮ್ಮಮ್ಮಂಗೆ. ಆದರೂ ಪರವಾಗಿಲ್ಲ, ನಿಂಗೋಸ್ಕರ ನಾನು ಈ ಸೀರೆ ತಗೊಳ್ಳ? ನಂಗೆ ಬೇಡ. ತಗೋ ವಸು, ನಿನ್ನ ಕಲರ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಸೀರೆ ಸೆರಗು ನಿನ್ನ ಭುಜದ ಮೇಲೆ ಹಾಕಿದ್ರೆ ನಿನ್ನ ಭುಜಕ್ಕೆ ಅಂದ ಬರುತ್ತೆ. ಹೀಗೆ ಕುಚ್ಚ ಹೆಣೆದು ಹಾಗೇ ಸೊಂಟಕ್ಕೆ ಸಿಕ್ಸಿದ್ರೆ ಆ ಸೊಂಟಕ್ಕೆ ಅಂದ ಬರುತ್ತೆ. ನೀನು ನಮ್ಮಪ್ಪನ ಫ್ರೆಂಡ್ ಮಗ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ನೀನು ಹದ್ ಮೀರಿ ಮಾತಾಡ್ತಿದ್ಯಾ. ಬಿ ಇನ್ ಯೋರ್ ಲಿಮಿಟ್ಸ್. ವಸು, ಏನಾಯ್ತಮ್ಮ? ನೋಡಮ್ಮ, ಹತ್ರ ಬಂದು ಮೈ ಮೇಲ್ ಕೈ ಹಾಕಿ ಕೋತಿ ಚೇಷ್ಟೆ ಮಾಡ್ತಿದ್ದಾನೆ. ಏನಪ್ಪ ಇದು? ನಾನೇನು ಕೈ ಹಾಕಿಲ್ಲ, ಅವಳೇ ಸುಮ್ಮನೆ ನನ್ನ ಮೇಲೆ ಕೈ ಮಾಡಿದ್ದು. ಅಲ್ಲ, ಆಫ್ಟರ್ ಆಲ್ ಹಿಂಗ್ಸಿಗೆ ಅಷ್ಟ್ಯಾಕ್ರಿ ಪೊಗ್ರು? ಅಂದ್ರೆ ಹೆಣ್ಣು ಅಂದ್ರೆ ಅಷ್ಟು ಸದ್ರನ ನಿನ್ಗೆ? ಹೆಂಗಸ್ರನ್ ಕಂಡ್ರೆ ಸಾಕು, ಹಿಂದೆ ಬಿದ್ದು ಗುರಾಯಿಸಿ ಚೇಷ್ಟೆ ಮಾಡಿ ಪೀಡಿಸ್ತೀರಾ. ಯಾಕೆ? ನಿಮ್ಮನ್ನ ಹೆತ್ತೋಳು, ಕಟ್ಕೊಂಡೋಳು, ನಿಮ್ ಜೊತೆ ಹುಟ್ಟಿದ ಅಕ್ಕ ತಂಗಿರು, ನಿಮಗ್ ಹುಟ್ಟೋ ಹೆಣ್ಮಕ್ಳು ಹೆಂಗಸ್ರೇ ತಾನೆ? ಅವ್ರ ಜೊತೆನೂ ಹೀಗೆ ನಡ್ಕೋತೀರಾ? ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ.
ಇಷ್ಟು ಜನದ ಮುಂದೆ ಒಬ್ಬ ಗಂಡಸಿನ ಮೇಲೆ ಕೈ ಮಾಡ್ತಿದ್ಯಾ? ಇಷ್ಟಕ್ಕೂ ನೀನೊಬ್ಳ ಹೆಂಗ್ಸ? ಅಂದ ಒಂದಿದ್ರೆ ಸಾಲ್ದು, ನಡ್ತೇನೂ ಗೊತ್ತಿರ್ಬೇಕು. ಇಷ್ಟೊಂದು ಕೊಬ್ಬು ಕೆಲ್ಸಕ್ಕೆ ಬರಲ್ಲ. ಅವ್ನ್ ತಪ್ಪು ಮಾಡಿದಾನಂತ ಗೊತ್ತಿದ್ರು ಸಮರ್ಥಿಸ್ಕೊಂಡ್ ಮಾತಾಡ್ತಿದ್ದೀರಾ? ನೀವು ಹೆಂಗ್ಸೇನಾ? ನಿಮ್ಮಂಥವ್ರು ಇರೋದಕ್ಕೆ ಇಂಥ ರಾಕ್ಷಸರು ಮೆರೀತಿರೋದು, ಹೆಣ್ಮಕ್ಳ ಹಿಂದೆ ಬಿದ್ದು ಕಾಟ ಕೊಡ್ತಿರೋದು. ಏಯ್, ನಾನೇನ್ ನಿನ್ ಹಿಂದೆ ಬಿದ್ದಿಲ್ಲ. ನಿನ್ನ ನೋಡೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಕರೆದಿದ್ದಕ್ಕೆ ನಾವು ಬಂದಿದ್ದು. ಬಂದವರಿಗೆ ತುಂಬಾ ಒಳ್ಳೆ ಮರ್ಯಾದೆ ಕೊಟ್ರಿ, ಒಳ್ಳೇದೇ ಆಯ್ತು. ಇವಾಗ್ಲೇ ಇವಳು ಬಣ್ಣ ಬಯಲಾಯ್ತು. ಮದ್ವೆ ಆಗಿದ್ರೆ ನನ್ನ ತಮ್ಮನ ಗತಿ ಏನಾಗ್ತಿತ್ತು? ಇಂಥ ಹೆಂಗಸನ್ನ ನಾನ್ಯಾಕೆ ಮದುವೆ ಆಗ್ತೀನಕ್ಕ? ನಾನೇ ಅಲ್ಲ, ಇಷ್ಟೊಂದು ಪೊಗರು ಕೊಬ್ಬು ಇರೋಳ್ನ ಬುದ್ಧಿ ಇರೋ ಯಾವ ಗಂಡಸು ಮದುವೆ ಆಗಲ್ಲ. ಮಾಡ್ಕೊಂಡ್ರು ಮದ್ವೆ ಆಗಿದ್ 3 ದಿನಕ್ಕೆ ಸರ್ವನಾಶ ಆಗ್ಬಿಡ್ತಾನೆ. ಇವಳು ಹೀಗಿರೋದಿಕ್ಕೆ ಆ ಮೊದಲನೇ ಗಂಡ ಓಡ್ ಹೋಗಿರೋದು. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಈಗ್ಲೇ ಬಚಾವಾದ್ವಿ. ಇಲ್ದಿದ್ರೆ ನಮ್ ಕುತ್ತಿಗೆಗೆ ಶನಿ ತರ ಸುತ್ಕೋತಿದ್ಲು ಇದ್ದರಿದ್ರದವಳು. ಇಲ್ಲಿ ನೋಡಿ, ನಿಮ್ಗೆ ನಮ್ಮ ಹುಡುಗಿ ಇಷ್ಟ ಆಗ್ಲಿಲ್ಲ, ನಮಗೂ ನೀವು ಇಷ್ಟ ಆಗ್ಲಿಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹೇಗ್ ಬಿಡಕ್ಕಾಗುತ್ತೆ? ನನ್ನ ಕೆನ್ನೆ ಮೇಲೆ ಹೊಡೆದು ಎಲ್ರ ಮುಂದೆನೂ ಅವಮಾನ ಮಾಡಿದಾಳೆ. ನನಗೆ ಸಾರಿ ಕೇಳಬೇಕು. ಅವಳ ಜೊತೆ ತಪ್ಪಾಗಿ ನಡ್ಕೊಂಡಿದ್ದು ನೀವು, ಅವಳು ಯಾಕೆ ಸಾರಿ ಕೇಳಬೇಕು? ಏನೋ ಹೆಂಡತಿ ಆಗೋಳು ಅಂತ ಸ್ವಲ್ಪ ಸಲಿಗೆ ತೋರಿಸಿದಾನೆ, ಅದು ತಪ್ಪಾ? ಹೆಣ್ಮಕ್ಳನ್ನ ಸಾಕೋಕೆ ಕೈಲಾಗ್ದಿರೋರ್ಗೆ ತಪ್ಪು ಒಪ್ಪು ಎಲ್ಲಿ ಗೊತ್ತಾಗುತ್ತಕ್ಕ? ಮಕ್ಕಳಿಗೆ ಸಂಗೀತ ಡ್ಯಾನ್ಸ್ ಹೇಳ್ಕೊಡ್ತಾಳಂತೆ. ಮೊದ್ಲು ಅವಳಿಗೆ ಸ್ವಲ್ಪ ಸಂಸ್ಕಾರ ಹೇಳ್ಕೊಡಿ. ಗಂಡಸರ ಜೊತೆ ಹೇಗ್ ನಡ್ಕೋಬೇಕು ಅಂತ ಟ್ರೈನಿಂಗ್ ಕೊಡಿ. ಅಮ್ಮ, ಮೊದ್ಲಿಲ್ಲಿಂದ ಹೋಗೋಣ. ಆಯ್, ನನ್ನ ತಮ್ಮಂಗೆ ಸಾರಿ ಹೇಳ್ದೆ ಹೇಗ್ ಹೋಗ್ತೀಯಾ? ಮರ್ಯಾದೆಯಿಂದ ಸಾರಿ ಕೇಳಿ ಹೋಗೋ. ಬನ್ನಿ, ನಡಿ ಹೋಗೋಣ. ಏನೇ ಸಾರಿ ಹೇಳ್ದೆ ಹಾಗೆ ಹೋಗ್ತಿದೀಯಾ? ನಿನ್ನ ಸುಮ್ಮನೆ ಬಿಡಲ್ಲ ನಾನು. ನಿನ್ನ ಯಾವ ಗಂಡಸು ಮದುವೆ ಆಗಲ್ಲ. ಅವಳಿಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಜ್ಞಾಪಕ ಇಟ್ಕೊಳ್ಳಿ ನೀವು. ಬೇಕು ಅಂದ್ರೆ ಬಾಂಡ್ ಪೇಪರಲ್ಲಿ ಬರ್ದ್ಕೊಡ್ತೀನಿ. ಮದುವೆ ಗಿದ್ವೆ ಇಲ್ದೆ ಜೀವನ ಪೂರ್ತಿ ಹಿಂಗೆ ಬದುಕಿರ್ತೀಯ ನೀನು. ಅವಳಿಗೆ ಈ ಜನ್ಮದಲ್ಲೇ ಅಲ್ಲ, ಯಾವ ಜನ್ಮದಲ್ಲೂ ಮದುವೆ ಆಗಲ್ಲ. ಯಾರೇ ನೀವು? ತಪ್ಪು ಬ್ರದರ್, ಒಬ್ಬ ಹೆಣ್ಣುಮಗಳ ಬಗ್ಗೆ ಈ ರೀತಿ ಮಾತಾಡಬಾರ್ದು. ಒಬ್ಬ ಗಂಡಸಾಗಿ ಇದ್ಕೊಂಡು ಆ ಹೆಂಗ್ಸಿಗೆ ಸಪೋರ್ಟ್ ಮಾಡ್ತೀಯ? ಏನ್ ನಡೀತು ಅಂತ ಗೊತ್ತಾ ನಿನಗೆ? ಎಲ್ಲ ನೋಡ್ತಾ ಇದ್ದೆ. ತಪ್ಪು ನಿಮ್ದೆ. ಅವ್ರ ಜೊತೆ ಆ ಥರ ನಡ್ಕೋಬಾರ್ದಾಗಿತ್ತು. ಅದನ್ನ ಹೇಳಕ್ ನೀನ್ ಯಾರು ಗುರು? ಅವಳ ಬಗ್ಗೆ ನನಗ್ ಗೊತ್ತು. ಅವಳು ದೊಡ್ಡ ಮಿಟಿಕ್ಲಾಡಿ. ನೀನ್ ನನಗೆ ಯಾಕೆ ಕೊಡ್ದೆ? ಈಗ ಬಿದ್ದಿರೋ ಒದೆ ನಿಮ್ಮ ಅಕ್ಕನಿಗೆ. ನಾಲಿಗೆ ಸಿಗದು ಬಿಡ್ತೀನಿ. ಮೈಂಡ್ ಇಟ್. ಅವಳನ್ ಬೈದ್ರೆ ಇವನು ಕೋಪ ಬರ್ತಿದ್ಯಲ್ಲೋ? ಇಷ್ಟಕ್ಕೂ ಅವಳಿಗೂ ಇವನಿಗೂ ಏನ್ ಸಂಬಂಧ? ನಾನೇನ್ ನಿನ್ ಹಿಂದೆ ಬಿದ್ದಿಲ್ಲ. ನಿನ್ನ ನೋಡೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಕರೆದಿದ್ದಕ್ಕೆ ನಾವು ಬಂದಿದ್ದು. ಬುದ್ಧಿ ಇರೋ ಯಾವ ಗಂಡಸು ಮದ್ವೆ ಆಗಲ್ಲ. ಮಾಡ್ಕೊಂಡ್ರು ಮದ್ವೆ ಆಗಿದ್ 3 ದಿನಕ್ಕೆ ಸರ್ವನಾಶ ಆಗ್ಬಿಡ್ತಾನೆ. ಇವಳು ಹೀಗಿರೋದಿಕ್ಕೆ ಆ ಮೊದಲನೇ ಗಂಡ ಓಡ್ ಹೋಗಿರೋದು. ಮೊದಲೇ ವಸುಗೊಂದು ಮಾತು ಹೇಳಿ ಕರ್ಕೊಂಡು ಹೋಗೋಣ ಅಂದರೆ ನೀನು ಕೇಳಲಿಲ್ಲ. ಈಗ ನೋಡು ದುಃಖ ಪಡ್ತಿದ್ದಾಳೆ. ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನ್ಕೊಂಡೆ, ಆದರೆ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಹೇಳಿ ಸಣ್ಣ ಸುಳ್ಳು ದೊಡ್ಡ ಅನಾಹುತನೇ ಮಾಡಿಬಿಟ್ಟಿದೆ. ವಸು ನಮ್ಮನ್ನು ಅಪಾರ್ಥ ಮಾಡ್ಕೊಂಡ್ಲೇನೋ.
ಕ್ಷಮೆ ಕೇಳಿದ್ರೆ ಅರ್ಥ ಮಾಡ್ಕೋತಾಳೆ. ಬನ್ನಿ ಕೇಳೋಣ. ನಡಿ. ವಸು, ನಮ್ಮನ್ ಕ್ಷಮಿಸಮ್ಮ. ವಿ ಆರ್ ಸಾರಿ ಅಮ್ಮ. ಏನಕ್ಕೆ ಸಾರಿ ಮಾವ? ಯಾಕೆ ಕ್ಷಮಿಸ್ಬೇಕು ಅತ್ತೆ? ಇದೇನಮ್ಮ ಹೊಸದಾಗಿ ಅತ್ತೆ ಮಾವ ಅಂತಿದ್ಯಾ? ಮತ್ತೆ ನೀವ್ಯಾಕೆ ನನಗೆ ಹೊಸದಾಗಿ ಸಾರಿ ಕೇಳ್ತಿದ್ದೀರಾ? ಅದು ನಿಂಗೆ ಗಂಡು ನೋಡ್ತಿರೋ ವಿಷಯನ ಹೇಳ್ದೇನೆ ಕರ್ಕೊಂಡು ಹೋದ್ನಲ್ಲಮ್ಮ. ತಪ್ಪು ಮಾಡಿದ್ವಿ. ನನಗೆ ಹೇಳ್ದೇ ಇರೋದು ತಪ್ಪಲ್ಲ ಅಪ್ಪ. ನೀವಿಬ್ರು ಅಂಥ ಪ್ರಯತ್ನ ಮಾಡಿದ್ದೇ ತಪ್ಪು. ನಿನ್ ಮದ್ವೆ ಮಾಡ್ಸೋದು ನಮ್ ಜವಾಬ್ದಾರಿನಮ್ಮ. ನಿಮ್ಮನ್ನ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಅಮ್ಮ. ಇದನ್ನ ಎಷ್ಟೋ ಸಲ ಹೇಳಿದೀನಿ, ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಾವ್ ಎಷ್ಟ್ ದಿನ ಇರ್ತೀವೋ ಏನೋ, ನಿನಗೆ ಅಂತ ಒಬ್ರು ಇರ್ಬೇಕಲ್ವಾ? ನಾವು ಹೋದ್ಮೇಲೆ ನಿನ್ ಪರಿಸ್ಥಿತಿ ಏನು? ನಾವಿಲ್ದೇ ಇದ್ರೆ ನೀನೇನಾಗ್ಬಿಡ್ತೀಯೋ ಅಂತ ನಮಗ್ ಭಯ ಆಗ್ತಿದ್ಯಮ್ಮ. ನಮಗೋಸ್ಕರ ಅಲ್ಲ, ನಿನ್ ಬಗ್ಗೆನೇ ಯೋಚನೆ ಮಾಡು. ನನ್ ಜೊತೆನೇ ಇರ್ತೀನಿ ಅಂತ ಮದ್ವೆಲಿ ಅವ್ರು ನಂಗೆ ಪ್ರಮಾಣ ಮಾಡಿದ್ರು. ಮಧ್ಯದಲ್ಲೇ ಬಿಟ್ಟು ಹೊರಟು ಹೋದ್ರು. ನನ್ಗೇನು ಆಗಿಲ್ವಲ್ಲಮ್ಮ. ಅತ್ತೆ ಮಾವನೇ ಅಪ್ಪ ಅಮ್ಮ ಆದ್ರು, ಅತ್ತೆ ಮನೆನೇ ತವ್ರ ಮನೆ ಆಯ್ತು. ನಗ್ನಗ್ ತಾನೇ ಇದ್ದೀನಲ್ಲ. ಒಂದ್ ವೇಳೆ ನಾನ್ ನಿಮ್ ಜೊತೆ ಇರಬಾರ್ದು ಅಂತಿದ್ರೆ ನಂಗೆ ಹೇಳ್ಬಿಡಿ. ನನ್ ಮಗನ್ ಕರ್ಕೊಂಡು ಹೊರಟು ಹೋಗ್ತೀನಿ. ಹಾಗಂತ ಯಾವಾಗಾದ್ರೂ ಹೇಳಿದಿವೇನಮ್ಮ? ಹುಡುಗ ಸರಿ ಇರ್ಲಿಲ್ಲ. ಅವನು ಒಳ್ಳೆಯವನಾಗಿದ್ದಿದ್ರೆ ನಮ್ಮ ಆಸೆ ಈಡೇರ್ತಿತ್ತು. ನಾವು ಒಳ್ಳೆ ಹುಡುಗನ್ನ ಹುಡುಕಿದ್ರೆ ಹೊಸ ಮನ್ಸು ಬದಲಾಗ್ಬೋದು. ನಾಳೆ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಆ ದೇವ್ರ ಮೇಲೆ ಎಲ್ಲ ಭಾರ ಹಾಕೋಣ. ಆ ದೇವ್ರೇ ಒಳ್ಳೆ ಹುಡುಗನ್ ತೋರಿಸ್ಬೋದು. ಡ್ಯಾಡಿ, ಮಾಡ್ತೀನಿ. ನನ್ನ ಹೋಮ್ವರ್ಕ್ ಮಾಡು ಡ್ಯಾಡಿ. ಓಕೆ ಓಕೆ ಮಾ. ಡ್ಯಾಡಿ, ನನ್ನ ಹೋಮ್ವರ್ಕ್ ಮಾಡು. ಡ್ಯಾಡಿ, ನನ್ನ ಹೋಮ್ವರ್ಕ್ ಮಾಡು. ಡ್ಯಾಡಿ, ನನ್ನ ಹೋಮ್ವರ್ಕ್ ಮಾಡು. ನನ್ನ ಹೋಮ್ವರ್ಕ್ ಮಾಡು ಡ್ಯಾಡಿ. ನನ್ನ ಹೋಮ್ವರ್ಕ್ ಮಾಡು. ಡ್ಯಾಡಿ, ನನ್ನ ಹೋಮ್ವರ್ಕ್ ಮಾಡು. ಓಕೆ 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 ನೀವಿಬ್ಬರು ಹೋಮ್ವರ್ಕು ನಾನೇ ಮಾಡ್ತೀನಿ. ನೀವು ಜಗಳ ಮಾಡಬೇಡಿ. ಓಕೆ ಓಕೆ ಡ್ಯಾಡಿ. ಗುಡ್. ಏನಂದ್ರೆ ನಿಮಗೆರಡು ಜೊತೆ ನನಗೆರಡು ಜೊತೆ ಬಟ್ಟೆ ಇಟ್ಕೊಂಡಿದೀನಿ, ಸಾಕಲ್ವಾ? 2 ದಿನಾನೇ ಅಲ್ವಾ, ಸಾಕಾಗದ್ ಬಿಡು. ಏನ್ರಿ, ಸ್ವಲ್ಪ ಹೊತ್ತು ಆ ಲೆಕ್ಕ ಪಕ್ಕಕ್ಕಿಟ್ಟು ಈ ಬಟ್ಟೆ ನೋಡ್ರಿ. ನಿಮ್ಗೆ ಶರ್ಟು, ಪಂಚೆ, ಟವಲ್ಲು ಎಲ್ಲ ಇಟ್ಟಿದ್ದೀನಿ. ಪಂಚೆ ಯಾಕೆ? ಮಾತ್ಗೂ ಉದುರ್ತಾ ಇರತ್ತೆ, ಕಟ್ಕೊಳಕ್ಕಾಗ್ದೆ ಸಾಯ್ಬೇಕು. ಪೂಜೆಯಲ್ಲಿ ಪಂಚೆ ಕಟ್ಕೊಳ್ತೀರಾ, ಪ್ಯಾಂಟ ಹಾಕೋತೀರಾ, ಶರ್ಟು ಬಿಚ್ಬೇಕು. ಎಲ್ರು ನೋಡ್ತಾರೆ ಪಾವನಿ, ಪ್ಲೀಸ್. ನಾಳೆ ನಮ್ಮ ಫ್ಯಾಮಿಲಿ ಪೂರ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಜಾನ್ವಿ. ಅಲ್ಲಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ಆವಾಗವಾಗ ಸ್ಟೇಟಸ್ ಹಾಕ್ತಾ ಇರ್ತೀನಿ. ನೀನು ಅದಕ್ಕೆ ಲೈಕ್ಸು ಕಮೆಂಟ್ಸು ಮಾಡಿದ್ರೆ ಸಾಕು. ಯು ನಾಟಿ. ಎಲ್ಲ ಮದುವೆ ಆದ್ಮೇಲೆ. ಎಲ್ರೂ ಅವ್ರವ್ರ ಲಗೇಜ್ ಜೋಡಿಸ್ಕೋತಾ ಇದ್ದಾರೆ. ಬರ್ತೀಯ ಅಂತ ಒಬ್ರು ಕೇಳಲೇ ಇಲ್ಲ. ಇಷ್ಟಕ್ಕೂ ಯಾವತ್ ಕೇಳಿದಾರ ಇವರು? ಇವತ್ ಕೇಳಿಲ್ಲ ಅಂತ ನಾನು ಯಾಕೆ ಕಳ್ಳಿ? ನಾನು ಬಟ್ಟೆ ಜೋಡಿಸ್ಕೋತೀನಿ. ಅಭಿ, ಇನ್ನೂ ಇವ್ರ ಹೋಮ್ವರ್ಕ್ ಮುಗ್ದಿಲ್ವಾ? ಇನ್ನೊಂದು ಹಾಫ್ ಅನ್ ಅವರ್ ಆಗ್ಬೋದಮ್ಮ. ಸರಿ, ನೀವು ನಡೀರಿ, ಬೇಗ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಎದ್ದೇಳ್ಬೇಕಲ್ವಾ? ಅಮ್ಮ, ದೇವಸ್ಥಾನಕ್ಕೆ ನಾನು ಬರ್ತಾ ಇಲ್ಲ. ಇವೆಂಟ್ ವರ್ಕ್ ಇದೆ, ಜೊತೆಗೆ ಮಕ್ಕಳ ಸ್ಕೂಲ್ ಕೂಡ ಇದೆ. ನೀವು ಹೋಗಿ ಬನ್ನಿ.
ಅದೇನಬಿ ನೀನು ಮಕ್ಳು ಬರ್ದಿದ್ರೆ ಹೇಗೆ? ಹೇಳಿದ್ನಲ್ಲ ಅದಕ್ಕೆ ಮಕ್ಕಳಿಗೆ ಸ್ಕೂಲ್ ಇದೆ, ನನಗೆ ಕೆಲಸ ಇದೆ ಅಂತ. 2 ದಿನ ಅಣ್ಣ, ಹೀಗೆ ಹೋಗಿ ಹಾಗೆ ಬರ್ತೀವಿ. ಇದೊಂದ್ಸಲ ನೀವೇ ಹೋಗಿ ಬನ್ನಿ. ಹಾಗಿದ್ರೆ ಈ 2 ದಿನದ ಲೆಕ್ಕ ನೀನೇ ನೋಡ್ಕೋತ್ಯಾ? ನೀನು ಬಂದ್ರೆ ಚೆನ್ನಾಗಿರತ್ತೆ ಅಭಿ. ಇಲ್ಲಮ್ಮ, ನೆಕ್ಸ್ಟ್ ಟೈಮ್ ಬರ್ತೀನಿ. ಅಭಿ, ಮಕ್ಕಳು ನೀನು ನಮ್ಮ ಜೊತೆ ಬರಬೇಕು. ಇಸ್ಕೊಂಡ್ಬಿಟ್ಟೆ.